ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು, ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣಂತೆ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಅಗ್ನಿಸಾಕ್ಷಿ ಸೀರಿಯಲಲ್ಲಿ ಅರವಿಂದಗೆ ತುಂಬ ಸೀರಿಯಸ್ ಆಗಿದೆ. ಅವನ್ನ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಆದರೆ ಅಲ್ಲಿ ಅಗ್ನಿ ಕೂಡ ಹೋಗಿದ್ದಾನೆ. ಅವನ ಅಗ್ನಿಯ ಚಿಕ್ಕಮ್ಮ ಅಂದರೆ ಅಪ್ಪನ ಚಿಕ್ಕ ಹೆಂಡ್ತಿ ಮಗ, ನಿನ್ನಿಂದನೇ ನಮ್ಮಪ್ಪ ಹಿಂಗಾಗಿದ್ದು, ನಿನ್ನನ್ನು ಸುಮ್ಮನೆ ಬಿಡಲ್ಲ, ನಿನ್ನ ದ್ವೇಷ ಇದ್ದೇ ಇದೆ ನಿನ್ನ ಮೇಲೆ ನನಗೆ ಅಂತ ಅವನು ಅಲ್ಲಿ ಹೇಳ್ತಾನೆ ಎತ್ಕೊಂಡು ಹೋಗ್ಬೇಕಾದ್ರೆ. ಆದರೆ ಅಗ್ನಿ ಅಪ್ಪಂಗೆ ಪ್ರಜ್ಞೆ ಇರಲ್ಲ. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ ಎಲ್ಲರೂ ಹೊತ್ಕೊಂಡು ಓಡಾಡಿಕೊಂಡು. ಆಮೇಲೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಪ್ರಜ್ಞೆ ಬರುತ್ತೆ. ಬಂದಾದಮೇಲೆ ಏನು ಹೇಳ್ತಾರೆ ಅಂದರೆ, ಡಾಕ್ಟ್ರೆಲ್ಲ ಟ್ರೀಟ್ಮೆಂಟ್ ಕೊಟ್ಟು, ನರ್ಸು ಎಲ್ಲ ಟ್ರೀಟ್ಮೆಂಟ್ ಕೊಟ್ಟು ಆಚೆ ಹೋಗ್ತಾರೆ. ಮನೆಯವ್ರನ್ನ ಮಾತ್ರ ಅಲ್ಲಿ ಬಿಟ್ಟಿರ್ತಾರೆ. ಆ ಟೈಮಿಗೆ ಅರವಿಂದ್ ಹೇಳ್ತಾನೆ, ಮತ್ತು ನಾನು ಒಬ್ಬನೇ ಇರಬೇಕು, ನೀವೆಲ್ಲ ಹೋಗ್ಬಿಡಿ ಆಚೆ ಅಂತ ಹೇಳ್ತಾನೆ. ಆವಾಗ ತಮ್ಮನ ಹೆಂಡ್ತಿ ಹೇಳ್ತಾಳೆ, ಬಾವ ನೀವೇನು ಟೆನ್ಷನ್ ತಗೋಬೇಡಿ, ಕಂಪ್ನಿನ ನಾನು ನೋಡ್ಕೊಳ್ತೀನಿ, ನೀವು ಆರಾಮಾಗಿ ರೆಸ್ಟ್ ಮಾಡಿ ಅಂತಾಳೆ. ಅವನಿಗೆ ಅದು ಸಿಚುವೇಶನ್ ಅರ್ಥ ಆಗಿರುತ್ತೆ, ಆದರೆ ಅವನೇನು ಮಾತಾಡಲ್ಲ, ಸುಮ್ಮನಾಗ್ತಾನೆ. ಆಮೇಲೆ ಅಗ್ನಿ ಕೂಡ ಆಚೆ ಕಡೆನೇ ಇರ್ತಾನೆ, ಅವನು ಒಳಗೆ ಬಂದಿರಲ್ಲ. ಆವಾಗ ಮನೆಯವರೆಲ್ಲ ಇದ್ರೂ ತಮ್ಮ ಬಂದಿರಲ್ಲ ಅಲ್ಲಿ. ತಮ್ಮ ಎಲ್ಲೋಗಿದ್ದಾನೋ ಗೊತ್ತಿಲ್ಲ. ಆದರೆ ಅಗ್ನಿ ಬಂದಿದ್ದಾನೆ ಆ್ಯಕ್ಚುಲಿ. ಆದರೆ ಮನೆಯವರೆಲ್ಲ ಅವನ ಮೇಲೆ ದ್ವೇಷ ಸಾಧಿಸೋದ್ರಿಂದ ಅವನು ದೂರನೇ ಇರ್ತಾನೆ. ಆವಾಗ ಪ್ರಜ್ಞೆ ಬರುತ್ತೆ ಅರವಿಂದಗೆ. ಪ್ರಜ್ಞೆ ಬಂದಾಗ ಅವ್ರು ಏನು ಹೇಳ್ತಾರೆ ಅಂದರೆ, ಸಾಕ್ಷಿನ ಕರೆಸಿ, ಅವಳ ಹತ್ರ ನಾನು ಮಾತಾಡಬೇಕು, ನೀವು ಯಾರು ಇರಬೇಡಿ, ಆಚೆ ಹೋಗ್ಬಿಡಿ, ಸಾಕ್ಷಿ ಮಾತ್ರ ಇಲ್ಲಿರಲಿ ಅಂತ ಹೇಳ್ತಾರೆ. ಆವಾಗ ಸಾಕ್ಷಿಗೆ ಫೋನ್ ಮಾಡ್ತಾನೆ ಅವ್ರ PA. ಫೋನ್ ಮಾಡಿ ಕರಿತಾನೆ, ನಿಮ್ಮನ್ನು ಬರೋಕ್ಕೆ ಹೇಳ್ತಿದ್ದಾರೆ ಮೇಡಮ್, ನೀವು ಹೋಗಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂತೆ, ಸರ್ ಕರಿತಾವ್ರೆ ಅಂತ ಹೇಳ್ತಾನೆ. ನನ್ನನ್ನು ಕರಿತಾವ್ರ, ಏನಕ್ಕಂತೆ ಸರ್? ಅವಳಿಗೆ ಭಯ, ಫಸ್ಟೇ ಅಗ್ನಿ ಕಂಡ್ರೆ ಭಯ ಇದೆ. ಹಂಗಾಗ್ಬಿಟ್ಟು ಅಲ್ಲಿ ಸಿಕ್ಕಿ ನನ್ನ ಹತ್ರ ಜಗಳ ಆಡ್ತಾನೋ ಅಂತ ಅವಳು ಭಯ ಪಡ್ತಿದ್ದಾಳೆ. ಆದ್ರೂ ಸರ್ ಕರಿತಿದ್ದಾರೆ ಅನ್ನೋ ಉದ್ದೇಶಕ್ಕೆ ಅವಳು ಹಾಸ್ಪಿಟ್ಲಿಗೆ ಬರ್ತಾಳೆ. ಬಂದಾಗ ಏನಾಗುತ್ತೆ ಅಂದರೆ, ಅಗ್ನಿನೂ ಕೂಡ ಅಲ್ಲೇ ಹೊರಗಡೆ ನಿಂತಿರ್ತಾನೆ. ಇನ್ನು ಅವ್ರ ಚಿಕ್ಕಮ್ಮನ ಮಗ ಅವರು ಕಂಪ್ನಿಗೆ ಹೊರಟೋಗಿರ್ತಾರೆ. ಆಮೇಲೆ ಇನ್ನು ಬಾಕಿಯವರೆಲ್ಲರೂ ಕೂಡ, ಅಂದರೆ ಚಿಕ್ಕ ಹೆಂಡ್ತಿ ಮಕ್ಕಳು ಯಾರ್ಯಾರಿದ್ದಾರೋ ಅವರೆಲ್ಲ ಮನೆಗೆ ಹೋಗಿರ್ತಾರೆ ವಾಪಸ್ಸು. ಆದರೆ ಅವರ ಅರವಿಂದ್ ದೊಡ್ಡ ಹೆಂಡ್ತಿ ಮಗಳು, ನಾನು ಹೋಗಲ್ಲ ಡ್ಯಾಡಿ, ನಾನು ಇಲ್ಲೇ ಇರ್ತೀನಿ, ನಿಮ್ಮನ್ನು ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ. ಆವಾಗ ಅರವಿಂದ ಹೇಳ್ತಾರೆ, ನೋಡಮ್ಮ, ನೀನು ಮನೆಗೆ ಹೋಗು, ಇಲ್ಲಿ ಬೇಡ, ಇದೆಲ್ಲ ಸರಿಯಾಗಲ್ಲ, ನೀನು ಮನೆಗೆ ಹೋಗು, ನಾನು ಆರಾಮಿದ್ದೀನಿ, ಏನು ತೊಂದರೆ ಇಲ್ಲ ಅಂತಾನೆ. ಆವಾಗ ಅರವಿಂದ ಹಂಗಂದಾಗ ಮಗಳೇ ಹೇಳ್ತಾಳೆ, ಅಯ್ಯೋ ಬೇಡ ಡ್ಯಾಡಿ, ನೀವು ರೆಸ್ಟ್ ಮಾಡಿ, ತೊಂದರೆ ಇಲ್ಲ, ನಾನು ಮನೆಗೆ ಹೋಗ್ತೀನಿ, ನೀವು ರೆಸ್ಟ್ ಮಾಡಿ ಡ್ಯಾಡಿ ಅಂತ ಹೇಳ್ತಾಳೆ. ಸರಿ ಅಮ್ಮ, ಹಂಗಾದರೆ ಖುಷಿ ಆಯಿತು, ನೀನು ಹೋಗು ಮಗಳು, ಮನೇಲಿ ಹೋಗು, ನೀನು ಬೇಡ ಇಲ್ಲ ಹಾಸ್ಪಿಟ್ಲಲ್ಲಿ ಅಂತ ಕಳಿಸ್ತಾಳೆ. ಆಮೇಲೆ ಹೆಂಡ್ತಿ ಇರ್ತಾಳೆ ಅಲ್ಲಿ. ಹೆಂಡ್ತಿ ಇದ್ದಾಗ ಹೆಂಡ್ತಿ ಹೇಳ್ತಾಳೆ, ಇವಾಗಾದ್ರೂ ಅಗ್ನಿ ತುಂಬ ಕಷ್ಟಪಟ್ಟಿದ್ದಾನೆ ನಿಮ್ಮನ್ನು ಹಂಗೆ ಮಾತಾಡಿದ್ದು ಅವನಿಗೆ ಇವಾಗ ಮನವರಿಕೆ ಆಗಿದೆ, ಅವನು ತುಂಬ ಪಶ್ಚಾತ್ತಾಪ ಪಡ್ತಿದ್ದಾನೆ, ನೀವು ಒಂದು ಸಲ ಅವನ ಹತ್ರ ಮಾತಾಡ್ರಿ ಅಂತ ಹೇಳ್ತಾಳೆ. ಅದಕ್ಕೆ ಅರವಿಂದ್ ಹೇಳ್ತಾನೆ, ಅವನು ಅಷ್ಟೆಲ್ಲ ಮಾತಾಡಿದ ಮೇಲೆ ನಾನೇನು ಮಾತಾಡಲಿ ಅವನ ಹತ್ರವ, ನೀನು ಸುಮ್ಮನೆ ಇರು, ನಿಂಗೆ ಗೊತ್ತಾಗಲ್ಲ ಅಂತಾನೆ. ಆದ್ರೂ ಅವಳು ಬಿಡ್ತಾ ಇಲ್ಲ. ಚಿಕ್ಕಮ್ಮ ಆದ್ರೂ ಪಾಪ ಎಷ್ಟೊಂದು ಪ್ರೀತಿ ಇದೆ ನೋಡಿ ಅಗ್ನಿ ಮೇಲೆ. ಅವಳು ಹೇಳ್ತಾಳೆ, ಇಲ್ಲ ರೀ, ನೀವು ಮಾತಾಡಲೇಬೇಕು ಅಗ್ನಿ ಜೊತೆ, ಅಗ್ನಿ ತುಂಬ ಒಳ್ಳೆ ಹುಡುಗ, ಅವನೇನು ನೀವು ಯಾವಾಗಲೂ ಕೋಪ ಮಾಡ್ಕೊಳ್ತಿರಲ್ಲ, ಅದಕ್ಕೆ ಅವನು ಆ ಥರ ಮಾತಾಡಿದ್ದಾನೆ, ಅವನದೇನೂ ತಪ್ಪಿಲ್ಲ ಅಲ್ಲಿ ಅಂತ ಹೇಳ್ತಾಳೆ. ಆಮೇಲೆ ಹೆಂಡ್ತಿ ಹತ್ರ ಆ ಥರ ಮಾತಾಡ್ತಾ ನಗಾಡ್ತಾ ಇರ್ತಾನೆ. ಆವಾಗ ಸಾಕ್ಷಿ ಬರ್ತಾಳೆ, ಸ್ಟೇರ್ ಕೇಸ್ ಹತ್ಕೊಂಡು ಬರ್ತಾ ಇರ್ತಾಳೆ. ಆವಾಗ ಏನಾಗುತ್ತೆ ಅಂದರೆ, ಅಲ್ಲಿ ಅಗ್ನಿ ನಿಂತಿರ್ತಾನೆ. ಅಗ್ನಿ ನೋಡಿರಲ್ಲ ಅವಳನ್ನ. ಆದರೆ ಅವಳು ಬರ್ತಾ ಇರ್ತಾಳೆ. ಅವನು ತಿರುಗೋದಕ್ಕೂ ಅವಳು ಆ ಕಡೆಯಿಂದ ಬರೋದಕ್ಕೂ ಒಂದೇ ಸಮ. ಅವಳು ಅವನನ್ನು ನೋಡ್ತಾಳೆ, ಅವಳು ಅವನನ್ನು ನೋಡ್ತಾಳೆ, ಅವಳು ಅವನನ್ನು ನೋಡ್ತಾಳೆ. ಆವಾಗ ಅಲ್ಲೇ ಶಾಕಾಗಿ ಅವಳು ಅಷ್ಟು ದೂರ ನಿಂತ್ಕೋತಾಳೆ, ಇವನು ಇಷ್ಟು ದೂರ ನಿಂತ್ಕೋತಾನೆ. ಆಮೇಲೆ ಇವಾಗೇನು ಕೂಡ ಜಗಳಾಡ್ತಾನೆ ಏನೋ ಗೊತ್ತಿಲ್ಲ. ಇವತ್ತು ಇಷ್ಟು ಎಪಿಸೋಡು, ನಾಳಿನ ಎಪಿಸೋಡಲ್ಲಿ ಈ ಸ್ಟೋರಿ ಮುಂದುವರಿಯುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದಂಗೆ ಫುಲ್ಲು ಸ್ಟೋರಿ ನೋಡಿ
ತುಂಬ ಚೆನ್ನಾಗಿ ಬಂದಿದೆ. ಮುಂದೆ ಕೂಡ ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಬರುತ್ತೆ. ಪ್ರತಿ ದಿವಸ ಇದೇ ಥರ ವೀಡಿಯೋ ಹಾಕ್ತಾ ಇರ್ತೀನಿ. ಯಾರೂ ಮಿಸ್ ಮಾಡಬೇಡಿ. ಕರೆಕ್ಟಾಗಿ ನೋಡ್ಕೊಂಡು ಹೋಗಿ, ನಿಮಗೆ ಅರ್ಥ ಆಗುತ್ತೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ. ಬಾಯ್.